ತಾಲಿಬಾನ್ ಸರ್ಕಾರವು ಕುನರ್ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡುವುದಾಗಿ ಅಧಿಕೃತವಾಗಿ ಹೇಳಿದೆ. ಯೋಜನೆಯ ಉದ್ದೇಶ ಅಫ್ಘಾನಿಸ್ತಾನ ತನ್ನ ನೀರಿನ ಸಂಪನ್ಮೂಲಗಳನ್ನು ಸ್ವತಃ ನಿರ್ವಹಿಸುವಂತೆ ಮಾಡುವುದು ಮತ್ತು ಪಾಕಿಸ್ತಾನದ ಹಂಗಿಲ್ಲದೆ ಬದುಕುವುದು. ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಪಾಕಿಸ್ತಾನ ಜಲ ವಿವಾದಗಳು ಹೆಚ್ಚುತ್ತಿದ್ದು, ಸಿಂಧು ಜಲ ಒಪ್ಪಂದವನ್ನ ಭಾರತ ಸ್ಥಗಿತಗೊಳಿಸಿದ ನಂತರ ಪಾಕಿಸ್ತಾನ ಈಗ ನದಿ ನೀರಿನ ಕೊರತೆ ಎದುರಾಗಿದೆ. ಕುನರ್ ನದಿ ಅಫ್ಘಾನಿಸ್ತಾನದಿಂದ ಹರಿಯುವ ಪ್ರಮುಖ ನದಿಗಳಲ್ಲೊಂದಾಗಿದೆ. ಇದು ಪಾಕಿಸ್ತಾನದ ಚಿತ್ರಾಲ್ ಪ್ರದೇಶಗಳಿಗೆ ಹರಿಯುತ್ತದೆ. ಈ ನದಿ ಪಾಕಿಸ್ತಾನದ ಕೃಷಿ ನೀರಾವರಿ, ಕುಡಿಯುವ ನೀರು ಮತ್ತು ಹೈಡ್ರೋ ಎನರ್ಜಿ ಉತ್ಪಾದನೆಗೆ ಅತ್ಯಂತ ಮುಖ್ಯವಾಗಿದೆ. ಅಂತಹ ನೀರಿನ ಪ್ರಮಾಣ ಕಡಿತವಾಗಿರುವುದರಿಂದ ಪಾಕಿಸ್ತಾನದ ರೈತರು ಬಾಯಾರಿಕೆ ಹಾಗೂ ಫಸಲಿನ ನಷ್ಟದ ಭೀತಿಯಲ್ಲಿದ್ದಾರೆ. ತಾಲಿಬಾನ್ ಸರ್ಕಾರವು ಅಣೆಕಟ್ಟಿನ ನಿರ್ಮಾಣ ತಕ್ಷಣ ಆರಂಭಿಸಲು ಜಲ ಮತ್ತು ಇಂಧನ ಸಚಿವಾಲಯಕ್ಕೆ ಆದೇಶ ನೀಡಿದೆ. ಉಪಮಾಹಿತಿ ಸಚಿವ ಮಜಾಹಿದ್ ಫರಾಹಿ ತಿಳಿಸಿದ್ದಾರೆ, ವಿದೇಶಿ ಕಂಪನಿಗಳ ಜೋಡಣೆ ಇಲ್ಲದೆ ಸ್ಥಳೀಯ ಅಫ್ಘಾನ್ ಕಂಪನಿಗಳೇ ಈ ಯೋಜನೆಯನ್ನ ಕೈಗೊಳ್ಳಲಿದೆ. ಈ ಮೂಲಕ ಅವರು ನಿರ್ಮಾಣ ಕಾರ್ಯವನ್ನ ತ್ವರಿತಗೊಳಿಸಲು ಮತ್ತು ಸ್ವತಃ ನೀರಿನ ನಿರ್ವಹಣೆಯನ್ನ ಸ್ಥಾಪಿಸಲು ಉದ್ದೇಶಿಸಿದ್ದಾರೆ. ಅಫ್ಘಾನಿಸ್ತಾನವು ತನ್ನ ಸ್ವಂತ ಸಂಪನ್ಮೂಲಗಳ ಮೇಲೆ ಹಕ್ಕು ಹೊಂದಿದೆ. ಜನರಲ್ ಅಮೀರ್ ಉಲ್ ಮೊಮಿನಿನ್ ಸ್ಪಷ್ಟವಾಗಿ ಹೇಳಿದ್ದು, ಅಫ್ಘಾನ್ ಜನತೆಗೆ ತಮ್ಮ ನೀರಿನ ಸಂಪನ್ಮೂಲಗಳನ್ನ ಸ್ವತಃ ಬಳಸುವ ಮತ್ತು ನಿರ್ವಹಿಸುವ ಹಕ್ಕಿದೆ. ನೀರಿನ ಮೇಲೆ ಹಕ್ಕು ಹೊಂದಿರುವುದು ಆರ್ಥಿಕ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಹೆಚ್ಚಿಸಿದೆ. ಸದ್ಯ ಪಾಕಿಸ್ತಾನಕ್ಕೆ ಇದು ಹೊಸ ತಲೆನೋವು ಮೂಡಿಸಿದೆ. ಈಗಾಗಲೇ ಸಿಂಧು ನದಿಯ ನೀರಿನ ಕೊರತೆಯಿಂದ ಬಳಲುತ್ತಿದ್ದ ಪಾಕಿಸ್ತಾನ ಕುನರ್ ನದಿ ಅಣೆಕಟ್ಟಿನಿಂದ ಹೆಚ್ಚಿನ ನೀರಿನ ಕೊರತೆ ಮತ್ತು ಕೃಷಿ ನಷ್ಟ ಎದುರಿಸಬಹುದು. ತುರ್ತು ಪರಿಸ್ಥಿತಿಯಲ್ಲಿ ಹೈಡ್ರೋ ಎನರ್ಜಿ ಉತ್ಪಾದನೆಗೂ ಸಮಸ್ಯೆ ಉಂಟಾಗುವ ಸಾಧ್ಯತೆಯೂ ಇದೆ. ಚೀನಾದ ಹೂಡಿಕೆ ಆಸಕ್ತಿ ಕೂಡ ಈ ಯೋಜನೆಯಲ್ಲಿ ಗಮನಾರ್ಹವಾಗಿದೆ. ಡಿಪ್ಲೊಮೆಟ್ ವರದಿಯ ಪ್ರಕಾರ ಚೀನಾದ ಕಂಪನಿ ಕುನರ್ ನದಿಗೆ ಅಡ್ಡಲಾಗಿ ದೊಡ್ಡ ಅಣೆಕಟ್ಟುಗಳ ಹೂಡಿಕೆ ಮಾಡಲು ಆಸಕ್ತಿ ತೋರಿಸಿದೆ. ಈ ಅಣೆಕಟ್ಟು 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಧ್ಯವೆಂದು ಅಫ್ಘಾನ್ ಸರ್ಕಾರ ತಿಳಿಸಿದೆ. ಅಫ್ಘಾನಿಸ್ತಾನಕ್ಕೆ ಇದು ಆರ್ಥಿಕ ಲಾಭ ನೀಡಬಹುದು, ಆದರೆ ಪಾಕಿಸ್ತಾನಕ್ಕೆ ಮತ್ತೊಂದು ಬಿಕ್ಕಟ್ಟಿನ ಸೂಚನೆ ಎಂಬುದು ಸ್ಪಷ್ಟ. ಜನವರಿಯಲ್ಲಿ ತಾಲಿಬಾನ್ ಸರ್ಕಾರ ಈ ಯೋಜನೆ ಘೋಷಿಸಿದಾಗಲೇ ಪಾಕಿಸ್ತಾನಿ ಅಧಿಕಾರಿಗಳು ಇದನ್ನ ಪ್ರತಿಕೂಲ ಕ್ರಮ ಎಂದು ವಿವರಿಸಿದ್ರು. ಹಿಂದೆ ನಡೆದ ಕಾಬೂಲ್ ಮೇಲಿನ ಪಾಕಿಸ್ತಾನದ ವೈಮಾನಿಕ ದಾಳಿಯ ನಂತರ ಕೆಲವೊಮ್ಮೆ ತಾಲಿಬಾನ್ ಉಗ್ರರು ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ದಾಳಿಯನ್ನ ನಡೆಸಿದ್ರು. ಕುನರ್ ನದಿಯ ನದಿ ಮಾರ್ಗವು ಪಾಕಿಸ್ತಾನದ ಪ್ರಮುಖ ಕೃಷಿ ಪ್ರದೇಶಗಳು, ಕುಡಿಯುವ ನೀರಿನ ಮೂಲಗಳು ಮತ್ತು ವಿದ್ಯುತ್ ಉತ್ಪಾದನೆಯ ಕೇಂದ್ರಗಳಾಗಿತ್ತು. ನೀರಿನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಈ ಪ್ರದೇಶಗಳಲ್ಲಿ ಬರಗಾಲ, ಆಹಾರದ ಕೊರತೆ ಮತ್ತು ವಿದ್ಯುತ್ ಕೊರತೆ ಉಂಟಾಗಬಹುದು. ಭಾರತವು ಸಿಂಧು ನದಿಯ ಒಪ್ಪಂದವನ್ನ ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಈಗಾಗಲೇ ಜಲ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ತಾಲಿಬಾನ್ ಹೊಸ ಅಣೆಕಟ್ಟು ಯೋಜನೆಯಿಂದ ಈ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆಯೂ ಇದೆ. ಆರ್ಥಿಕ, ಕೃಷಿ ಮತ್ತು ವಿದ್ಯುತ್ ಉತ್ಪಾದನೆ ಮಾರುಕಟ್ಟೆಯಲ್ಲಿ ಪಾಕಿಸ್ತಾನದ ಮೇಲೆ ಪರಿಣಾಮ ಉಂಟಾಗಲಿದೆ. ಅಫ್ಘಾನಿಸ್ತಾನ ತನ್ನ ನೀರಿನ ಸಂಪನ್ಮೂಲಗಳನ್ನ ಸ್ವತಃ ಅಭಿವೃದ್ಧಿ ಮತ್ತು ವಿದ್ಯುತ್ ಉತ್ಪಾದನೆಗಾಗಿ ಬಳಸುವ ಹಕ್ಕನ್ನ ಒತ್ತಿ ಹೇಳುತ್ತಿದೆ. ಪಾಕಿಸ್ತಾನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಶ್ನೆ ಎತ್ತಬಹುದು, ಆದರೆ ತಾಲಿಬಾನ್ ಸರ್ಕಾರ ಯಾವ ಒತ್ತಡಕ್ಕೆ ತಲೆಬಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಕುನರ್ ನದಿಯ ಅಣೆಕಟ್ಟು ನಿರ್ಮಾಣ ಪೂರ್ಣಗೊಂಡ್ರೆ ದಕ್ಷಿಣ ಏಷ್ಯಾದ ನೀರಿನ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಬರೆಯಲಿದೆ. ಇದರಿಂದ ಸ್ಪಷ್ಟವಾಗುವುದೇನೆಂದ್ರೆ, ಕುನರ್ ನದಿ ಅಣೆಕಟ್ಟು ಯೋಜನೆ ಕೇವಲ ನೀರಿನ ವಿವಾದವಲ್ಲ, ಇದು ಭೌಗೋಳಿಕ ಪ್ರಭಾವ, ಆರ್ಥಿಕ ಲಾಭ ಮತ್ತು ಶಕ್ತಿಯ ಹೋರಾಟಕ್ಕೂ ಸಂಬಂಧಿಸಿದೆ. ಅಫ್ಘಾನಿಸ್ತಾನ ತನ್ನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸ್ವಾವಲಂಬನೆ ಸಾಧಿಸಲು ಹೊರಟಿದೆ, ಆದರೆ ಈ ಕ್ರಮ ಪಾಕಿಸ್ತಾನವನ್ನ ಹೊಸ ಬಿಕ್ಕಟ್ಟಿಗೆ ಸಿಲುಕಿಸಿದೆ.